ಹೇಳ್ತಾರೆ ಅಂದ್ರೆ ಲೋಕಸಭಾ ಇದರಲ್ಲಿ ನಾವು ನಿಮ್ ಸೇವೆ ಮಾಡ್ತಾ ಇರೋ ನಾವು ನಿಮ್ ಸೇವೆಗಿರೋದು ಅಣ್ಣ ತಮ್ಮದಿರು ಬೇರೆ ಡೆಲ್ಲಿಯಿಂದಾಗ್ಲಿ ಬೇರೆ ಯಾರು ನಿಮ್ ಸೇವೆಗೆ ಬರಲ್ಲ ನಮ್ಮನ್ನೇ ಗೆಲ್ಸಿ ಅಂತ ಕೇಳ್ತಾ ಇದ್ದಾರೆ. ಸರಿ, ಏನು ಸೇವೆ ಮಾಡ್ತಾವ್ರೆ? ಏನು ಸೇವೆ ಮಾಡ್ತಾವ್ರೆ? ಬೆಂಗಳೂರು ನಗರದಲ್ಲಿ ಪ್ಲಾನ್ ಅಪ್ರೂವಲ್ಗೆ ಚದರಕ್ಕೆ 100 ರೂಪಾಯಿ ಫಿಕ್ಸ್ ಮಾಡಿರೋದು ಸೇವೆ ಅಲ್ವಾ? ಅದು ಒಂದು ಸೇವೆ. ಎಲ್ಲರನ್ನೂ ಧಮಕಿ ಆಗ್ತಕ್ಕಂಥದ್ದು ಒಂದು ರೀತಿ ಸೇವೆ. ಇದೇ ತಾನೇ ಸೇವೆ ಮಾಡ್ತಿರೋದು. ಅದರಿಂದ ಅವ್ರ ಸೇವೆನೇ ಬೇರೆ. ಸೇವೆ ಮಾಡ್ತಾ ಇದ್ದಾರೋ ಇಲ್ಲ ರಾಜ್ಯ ಯಾವ ಪರಿಸ್ಥಿತಿ ತಗೊಂಡು ಹೋಗ್ತಾರೆ ಅಂತಕ್ಕಂಥ ಮುಂದಿನ ದಿನಗಳು ನೋಡೋಣಂತೆ. ನಾವಿರೋದು ಯಾತಕ್ಕಿದ್ದೀವಿ? ನಾವು ಹಂಗಿದ್ರೆ ಏನು ಇದೆ ಇದಕ್ಕೆ ನಿತ್ಯ ಮಾಡೋಕ್ಕೆ ಬಂದಿದ್ದೀವಿ. ಅವರೊಬ್ಬರನ್ನ ಸೇವೆ ಮಾಡೋರು ಹೇಳಿದ್ದು ಕೇಳಿದ್ದೀನಿ. ರಾಮನಗರ ಅಭಿವೃದ್ಧಿ ಬಗ್ಗೆ ಹೇಳಿದ್ದು ನೋಡಿದ್ದೀನಿ. ಏನೋ ಪಾಪ ಪಂಚಾಯತಿ ಮೆಂಬರ್ಗಿಂತಲೂ ಕೆಳಗಿಳಿದ ಕೆಲಸ ಮಾಡ್ತಾರೆ. ಮತ್ತು ಪಂಚಾಯತಿ ಮೆಂಬರ್ನ ಯಾಕೆ ಇಟ್ಕೊಂಡವ್ರೆ? ಪಂಚಾಯತಿ ಮಟ್ಟ ಇವ್ರನ್ನ ಲೋಕಸಭಾ ಸದಸ್ಯರು ಮಾಡಿರೋದು ಪಂಚಾಯತಿ ಮಟ್ಟಕ್ಕೆ ಇಳಿದು ಕೆಲಸ ಮಾಡೋವಂತ. ಪಂಚಾಯತಿ ಮತ್ತು ಸದಸ್ಯರು ಏನು ಮಾಡಬೇಕು? ಇವರು ಅಲ್ಲೇ ಹೋಗಿ ಕೈ ಹಾಕ್ಬಿಟ್ರೆ ಪಂಚಾಯತಿ ಸದಸ್ಯರ ಪರಿಸ್ಥಿತಿ ಏನಾಗಬೇಕು? ಸಿಎನ್ ಸುಧೀಂದ್ರ ಮೊಲ ಸಾಕಾಣಿಕೆಯಿಂದ ವರ್ಷಕ್ಕೆ 10 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಅದರಿಂದ ಅವ್ರ ಮಾತುಗಳಿದೆಯಲ್ಲ, ಆ ಮಾತುಗಳಿಗೂ ಅವರ ನಡವಳಿಕೆಗಳಿಗೂ ಬಹಳ ಅಚುಕಟ್ಟ ಅಂತ ಹೇಳ್ತಾರೆ ಅಂದ್ರೆ ಲೋಕಸಭಾ ಇದರಲ್ಲಿ ನಾವು ನಿಮ್ ಸೇವೆ ಮಾಡ್ತಾ ಇರೋ ನಾವು ನಿಮ್ ಸೇವೆಗಿರೋದು ಅಣ್ಣ ತಮ್ಮದಿರು ಬೇರೆ ಡೆಲ್ಲಿಯಿಂದಾಗ್ಲಿ ಬೇರೆ ಯಾರು ನಿಮ್ ಸೇವೆಗೆ ಬರಲ್ಲ ನಮ್ಮನ್ನೇ ಗೆಲ್ಸಿ ಅಂತ ಕೇಳ್ತಾ ಇದ್ದಾರೆ. ಸರಿ, ಏನು ಸೇವೆ ಮಾಡ್ತಾವ್ರೆ? ಏನು ಸೇವೆ ಮಾಡ್ತಾವ್ರೆ? ಬೆಂಗಳೂರು ನಗರದಲ್ಲಿ ಪ್ಲಾನ್ ಅಪ್ರೂವಲ್ಗೆ ಚದರಕ್ಕೆ 100 ರೂಪಾಯಿ ಫಿಕ್ಸ್ ಮಾಡಿರೋದು ಸೇವೆ ಅಲ್ವಾ? ಅದು ಒಂದು ಸೇವೆ. ಎಲ್ಲರನ್ನೂ ಧಮಕಿ ಆಗ್ತಕ್ಕಂಥದ್ದು ಒಂದು ರೀತಿ ಸೇವೆ. ಇದೇ ತಾನೇ ಸೇವೆ ಮಾಡ್ತಿರೋದು. ಅದರಿಂದ ಅವ್ರ ಸೇವೆನೇ ಬೇರೆ. ಸೇವೆ ಮಾಡ್ತಾ ಇದ್ದಾರೋ ಇಲ್ಲ ರಾಜ್ಯ ಯಾವ ಪರಿಸ್ಥಿತಿ ತಗೊಂಡು ಹೋಗ್ತಾರೆ ಅಂತಕ್ಕಂಥ ಮುಂದಿನ ದಿನಗಳು ನೋಡೋಣಂತೆ. ನಾವಿರೋದು ಯಾತಕ್ಕಿದ್ದೀವಿ? ನಾವು ಹಂಗಿದ್ರೆ ಏನು ಇದೆ ಇದಕ್ಕೆ ನಿತ್ಯ ಮಾಡೋಕ್ಕೆ ಬಂದಿದ್ದೀವಿ. ಅವರೊಬ್ಬರನ್ನ ಸೇವೆ ಮಾಡೋರು ಹೇಳಿದ್ದು ಕೇಳಿದ್ದೀನಿ. ರಾಮನಗರ ಅಭಿವೃದ್ಧಿ ಬಗ್ಗೆ ಹೇಳಿದ್ದು ನೋಡಿದ್ದೀನಿ. ಏನೋ ಪಾಪ ಪಂಚಾಯತಿ ಮೆಂಬರ್ಗಿಂತಲೂ ಕೆಳಗಿಳಿದ ಕೆಲಸ ಮಾಡ್ತಾರೆ. ಮತ್ತು ಪಂಚಾಯತಿ ಮೆಂಬರ್ನ ಯಾಕೆ ಇಟ್ಕೊಂಡವ್ರೆ? ಪಂಚಾಯತಿ ಮಟ್ಟ ಇವ್ರನ್ನ ಲೋಕಸಭಾ ಸದಸ್ಯರು ಮಾಡಿರೋದು ಪಂಚಾಯತಿ ಮಟ್ಟಕ್ಕೆ ಇಳಿದು ಕೆಲಸ ಮಾಡುವಂತ. ಪಂಚಾಯತಿ ಮತ್ತು ಸದಸ್ಯರು ಏನು ಮಾಡಬೇಕು? ಇವರು ಅಲ್ಲೇ ಹೋಗಿ ಕೈ ಹಾಕ್ಬಿಟ್ರೆ ಪಂಚಾಯತಿ ಸದಸ್ಯರ ಪರಿಸ್ಥಿತಿ ಏನಾಗಬೇಕು? ಅದರಿಂದ ಅವ್ರ ಮಾತುಗಳಿದೆಯಲ್ಲ, ಆ ಮಾತುಗಳಿಗೂ ಅವರ ನಡವಳಿಕೆಗಳಿಗೂ ಬಹಳ ಅಚುಕಟ್ಟ ಅಂತ.